ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲ ಚಿಕ್ಕಮ್ಮ, ಅವ್ವೇ ಭಗವತಿನ ಮನೆಗೆ ಬರಕ್ ಹೇಳ್ತೀನಿ ಅಂದಿದ್ದು ನಿಮ್ಗಿಷ್ಟ ಆಗ್ಲಿಲ್ವಾ? ಅವಳು ನಿಮ್ಮಪ್ಪನ ಈ ಮನೆನ ಹಾಳು ಮಾಡಿದ್ ಮಾರಿ. ಎಲ್ಲ ಗೊತ್ತಿರೋರ್ ತರ ಮಾತಾಡ್ತಾ ಇದ್ದೀರಾ. ಯಾರ್ ನೀವು? ನಾನ್ ಯಾರು ಅನ್ನೋದು ನಿನಗ್ ಬೇಡ, ಆದ್ರೆ ನಾನೇ ನಿನ್ ದೊಡ್ಡ ಶತ್ರು ಅನ್ನೋದನ್ನ ನೆನ್ಪಲ್ಲಿಟ್ಕೋ. ಇದೇ ನಯನ ಮನೆಗೆ ಹತ್ರವಾಗಿರೋ ಜಾಗ. ನಾನಿಲ್ಲಿ ಕಾರ್ ನಿಲ್ಸಿರೋದು ಯಾರಿಗೂ ಗೊತ್ತಾಗಲ್ಲ. ತಾರಾ ಮೆಸೇಜ್ ಬರೋವರೆಗೂ ಇಲ್ಲೇ ಕಾಯ್ತಾ ಇರೋಣ. ಇಷ್ಟೊತ್ತಿಗಾಗ್ಲೇ ತಾರಾ ಮೆಸೇಜ್ ಮಾಡಿರ್ಬೇಕಿತ್ತಲ್ವಾ? ಯಾಕಿನ್ನೂ ಮಾಡಿಲ್ಲ? ಡೆಫಿನೆಟ್ ಆಗಿ ಆ ನಯನ ಏನೋ ಆಟ ಆಡಿರ್ತಾಳೆ. ಆದ್ರೂ ನಯನಾನ್ ನಾನಿವತ್ತು ಮುಗಿಸ್ಲೇಬೇಕು. ನಯನಾನ್ ಮುಗಿಸಿದ್ರೇನೆ ನಾನು ಇಲ್ಲಿಗೆ ಏನ್ ಅನ್ಕೊಂಡ್ ಬಂದಿದ್ದೀನೋ ಆ ಕೆಲಸ ಮಾಡೋದಕ್ಕಾಗದು. ಫಸ್ಟ್ ಆ ಕೆಲಸ ಮಾಡಬೇಕು. ಯಾಕಿನ್ನೂ ತಾರಾ ಮೆಸೇಜೇ ಮಾಡಲಿಲ್ಲ? ಯಾಕಿನ್ನೂ ಬರಲಿಲ್ಲ? ಅಕ್ಕ ಇನ್ನು ರಾಹುಲ್ ಅವರೇ, ಏನ್ ದಿಢೀರ್ ಅಂತ ಬಂದಿದ್ದೀರಾ? ಏನ್ ವಿಷಯ? ಆಂಟಿ ಏನಾದ್ರೂ ಹೇಳ್ ಕಳ್ಸಿದಾರಾ? ಇನ್ನೂ ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ ಕುತ್ಕೊಳ್ಳಿ. ಬನ್ನಿಮ್ಮ, ಕೂತ್ಕೊಳ್ಳಿ ಕೂತ್ಕೊಳ್ಳಿಮ್ಮ. ಓ, ಇದೇನ್ ರಾಹುಲ್ ಅವ್ರು ಬಂದ್ಬಿಟ್ಟಿದ್ದಾರೆ? ಏ ತಾರಾ, ನನಗೆ ಹೇಳ್ಬಾರ್ದ ರಾಹುಲ್ ಅವ್ರು ಬಂದಿದ್ದಾರೆ ಅಂತ? ಅವ್ರು ಬಂದಾಗ ನಾನು ಮಲಗಿದ್ರೆ ಚೆನ್ನಾಗಿರುತ್ತಾ? ನಿಮ್ಮಕ್ಕ ಎಲ್ಲಿ ಹೋಗ್ತಾ ಇದ್ರು ತಾರಾ? ನಾನ್ ಕೇಳ್ತಾನೆ ಇದ್ದೀನಿ, ನೀವು ಉತ್ತರನೇ ಕೊಡ್ತಾ ಇಲ್ವಲ್ಲ? ಬಾಬಾ ಬಿಡಿ ಬಾಬಾ, ನನ್ನ ಯಾಕೆ ಈ ತರ ಹೇಳ್ಕೊ ಬರ್ತಾ ಇದ್ದೀರಾ? ಏನಾಯ್ತು? ವಿಷಯ ಇದೆ ಕಣೋ, ಅದಕ್ಕೆ ನಿನ್ನನ್ನು ಇಲ್ಲಿ ತನಕ ಕರ್ಕೊಂಡ್ ಬಂದಿರೋದು. ಏನಾಯ್ತು ಹೇಳಿ. ಮತ್ತೆ ಆ ವಿಷಯ ನಾನ್ ನಿನ್ಗೆ ಹೇಳಿದೆ ಅಂತ ಗೊತ್ತಾದ್ರೆ ನನ್ನ ಕೊಂದೇ ಹಾಕ್ತಾನೆ ಕಣೋ. ಬಾಬಾ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಏನಾಯ್ತು ಹೇಳಿ. ಮತ್ತೆ ನಯನ ಮತ್ತು ಆ ಮುದ್ಕಿನ ಇವತ್ತು ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಸುರೇಶ್ ಅಣ್ಣ? ಎಲ್ಲಿಗೆ ಅಂತ ಗೊತ್ತಿಲ್ಲ, ಆದ್ರೆ ವಿಶ್ವ ಮತ್ತು ತಾರಾ ಏನೋ ಪ್ಲಾನ್ ಮಾಡ್ತಿದ್ದಾರೆ. ಹೌದಾ? ಯಾವಾಗ? ಅಯ್ಯೋ, ಯಾವಾಗ ಏನ್ ಬಂತು? ವಿಶ್ವ ಈಗ ಕಾರ್ ತಗೊಂಡು ಹೋಗಾಯ್ತು. ಓ, ಇದಕ್ಕ ನಿನ್ನೆಯಿಂದ ನಯನ ಏನು ಹೇಳಕ್ಕಾಗದೆ ಒದ್ದಾಡ್ತಾ ಇದ್ದಿದ್ದು. ಹಾಗಾದ್ರೆ
ಇದೆಲ್ಲ ಮೊದಲೇ ನಿನ್ ಗೊತ್ತಿತ್ತೇನೋ? ಇಲ್ಲ ಸುರೇಶ್ ಅಣ್ಣ, ನಿಮ್ಗೆ ಇನ್ನೇನ್ ಗೊತ್ತು ಹೇಳಿ. ನಯನನ್ ಪ್ರಾಣಕ್ಕೆ ಆಪತ್ತಿದೆ, ಇಷ್ಟು ಮಾತ್ರ ಗೊತ್ತು ಕಣ. ನವೀನ, ನಿನಗಿಂತ ಸುದ್ದಿ ಕೊಟ್ಟಿದ್ದೀನಿ, ಪ್ರಾಣದ ಹಂಗು ತೋರ್ದು ಕೆಲಸ ಮಾಡಿದ್ದೀನಿ. ನನಗೆ ಅಂತ ಏನು ಇಲ್ವೇನೋ? ಹೇಳಿ ತಾರ, ಯಾಕೆ ಮಾತಾಡ್ತಾ ಇಲ್ಲ? ತಾರಾ, ಏನಿದೆಲ್ಲ? ನಯನ ಎಲ್ಲಿಗೆ ಹೋಗ್ತಿದ್ದಾಳೆ? ಅವಳು ಹೋಗಕ್ ಯಾವ ಜಾಗ ಇದೆ? ಏನ್ ಕತೆ ಇದೆಲ್ಲ? ಇಲ್ಲಿ ಏನ್ ನಡೀತಾ ಇದೆ ಅನ್ನೋ ಸತ್ಯ ನಾನ್ ತಿಳ್ಕೋಬೇಕು, ಹೇಳಿ. ನಿಮ್ ನಡವಳಿಕೆ ಬಗ್ಗೆ ನನಗೆ ಅನುಮಾನ ಬರ್ತಾ ಇದೆ. ಇವಾಗ ನೀವು ಮಾತಾಡದೆ ಹೋದ್ರೆ ಇಲ್ಲಿ ಏನೋ ನಡೀತಾ ಇದೆ ಅಂತಾನೆ ನಾನು ಅನ್ಕೋಬೇಕಾಗತ್ತೆ. ಈ ತಪ್ಪಿಗೆಲ್ಲ ನೀವೇ ಕಾರಣ ಅಂತ ನಾನು ತೀರ್ಮಾನ ಮಾಡ್ಬೇಕಾಗತ್ತೆ. ನಾನ್ ಕೇಳ್ತಾನೆ ಇದ್ದೀನಿ, ನಯನ ಅವ್ರನ್ನ ಎಲ್ಲಿ ಕಳಿಸ್ತಾ ಇದ್ದೀರಾ ಹೇಳಿ. ತಾರಾ, ನೀನೇನಾದ್ರೂ ತಪ್ಪು ಮಾಡಿದ್ರೆ ರಾಹುಲ್ ಅವ್ರ ಮುಂದೆ ಒಪ್ಕೋಬಿಡು. ನೀನ್ ಈಗ ಏನೋ ಹೇಳ್ದೆ ಇದ್ರೆ ಅವ್ರು ಬೇರೆ ಏನೋ ಅರ್ಥ ಮಾಡ್ಕೋತಾರೆ. ಯಾಕೆ ನೀನ್ ನಯನನ ಮನೆಯಿಂದ ಆಚೆ ಆಗ್ತಿದ್ಯಾ? ಅಯ್ಯೋ, ಓ ಸುಮ್ನೆ ಹೇಳ್ತಾರಾ ಹುಟ್ತಾ ಹುಟ್ತಾ ಅಣ್ಣ ತಮ್ಮ, ಬೆಳಿತಾ ಬೆಳಿತಾ ದಾಯಾದಿಗಳು ಅಂತ? ನಯನ ಏನ್ ಮಾಡಿರೋಳು ನಿನಗೆ? ಅವಳ ಪಾಡ್ಗಳು ಆರಾಮಾಗಿರೋಳಪ್ಪ. ಅವಳು ದುಡ್ಡು ತಿನ್ನೋಳು, ನಿನ್ನ ಹತ್ರ ದುಡ್ಡು ಕೇಳ್ತಿರ್ಲಿಲ್ಲ. ಓ ಈಗ ಗೊತ್ತಾಯ್ತು, ದೊಡ್ಡ ಮನುಷ್ಯನ್ ಮದ್ವೆ ಆಗ್ತಿದ್ಯಾ, ದೊಡ್ಡ ಮನೆ ಸೇರ್ತಿದ್ಯಾ, ಬಡವಿ ಅಕ್ಕ ಊರಲ್ಲಿದ್ರೆ ಅವಮಾನ ಆಗುತ್ತೆ ಅಂತನಾ? ಹೌದಾ ತಾರಾ? ಅದಕ್ಕೆ ನೀವು ಹಾಗೆ ಮಾಡ್ತಾ ಇದ್ದೀರಾ? ನಿಜ ಹೇಳಿ, ನಿಮ್ ಮನ್ಸಲ್ಲಿ ಇಷ್ಟೊಂದು ಕೆಟ್ಟ ಭಾವನೆ ಇದೆಯಾ? ಹ್ಞೂ, ಮತ್ತೆ ಅದಕ್ಕೆ ಮಾತಾಡ್ದೆ ನಿಂತವಳೆ. ತಾರಾ, ನಾನ್ ಇದನ್ನ ಒಪ್ಪಲ್ಲ. ನೀವ್ ಹೀಗೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ಮುಂದೆ ಏನ್ ಮಾಡ್ತೀರಾ ಹೇಳಿ. ತಾರಾ, ನಿಮ್ ಬಗ್ಗೆ ನನಗೆ ಎಷ್ಟು ಗೌರವ ಇತ್ತು, ಆದ್ರೆ ನೀವು ಅಮ್ಮ ಇಲ್ಲೇ ಕೂತಿರಿ ಅಮ್ಮ, ಹೊರಗೆ ಬರ್ಬೇಡಿ, ಕೂತಿರಿ, ಆರಾಮಾಗಿರಿ. ಯಜಮಾನ್ರೆ, ತಾರಾ ಮೇಲೆ ಯಾವ ತಪ್ಪು ಹೊರಿಸ್ಬೇಡಿ. ನಯನ ಏನೇ ಹೇಳ್ತಿದ್ಯಾ? ಅದು ನಾನೇ ಇಲ್ಲಿರಕ್ಕಾಗೋದಿಲ್ಲ ಅಂತ ಅಮ್ಮನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಮತ್ತೆ ತಾರಾ ಅವ್ರು ನಿಮ್ಮನ್ನ ಯಾಕೆ ತಡೀತಾ ಇರ್ಲಿಲ್ಲ? ಇಲ್ಲ, ಅವಳು ನನ್ನ ಅಮ್ಮನೂ ತಡಿತಾನೆ ಇದ್ಲು. ನಾವಿಬ್ರು ಹೋದ್ರೆ ಅವಳು ತಬ್ಲಿ ಆಗೋಗ್ತಾಳೆ ಅಂತ ಹೇಳ್ತಾ ಇದ್ಲು. ನಾನೇ ಅವಳ ಮೇಲೆ ಆಣೆ ಹಾಕಿ ತಡೆದೆ. ನಯನ, ನನಗ್ಯಾಕೋ ನಿನ್ ಮಾತ್ ನಂಬಕ್ಕಾಗ್ತಿಲ್ಲ. ನಯನ ಅವ್ರೆ, ನಿಮ್ ತಂಗಿನ ಉಳ್ಸಕ್ಕೋಸ್ಕರ ತಪ್ಪೆಲ್ಲ ನಿಮ್ಮೇಲೆ ಹಾಕೋತಿದ್ದೀರಾ ಅಂತ ಅನಿಸ್ತಾ ಇದೆ. ಅಯ್ಯೋ ಇಲ್ಲ, ನೀವು ನನ್ನ ಬಿಡಿಸ್ಕೊಂಡು ಬಂದಾಗಿಂದ ನನ್ನ ಮನಸ್ಸಲ್ಲಿ ಇಲ್ಲಿ ಇರಬಾರ್ದು ಅಂತಾನೆ ಇತ್ತು.
ನಿಮಗೂ ನಾನು ಅದನ್ನೇ ಹೇಳಿದ್ದೀನಿ. ಇದರಲ್ಲಿ ಪಾಪ ತಾರನ್ ಯಾಕೆ ದೂರ್ತೀರಾ? ಅವಳ್ದೇನೂ ತಪ್ಪಿಲ್ಲ. ನಯನ ಅವ್ರೆ, ಯಾಕೋ ನಿಮ್ಮನ್ನ ನಂಬಕ್ಕಾಗ್ತಾ ಇಲ್ಲ. ನನ್ ಜೊತೆ ಬನ್ನಿ, ನೀವು ಬನ್ನಿ ನನ್ ಜೊತೆ. ಅಲ್ಲ ಯಜಮಾನ್ರೆ, ಬನ್ನಿ ನಯನ. ಆಹಾ, ರಾಮ ಸೀತೆ ಜೋಡಿ ನೋಡ್ದಂಗಿದೆ. ಈ ಶೂರ್ಪನಖಿಗೆ ರಾಮ ಸಿಗದ್ ಡೌಟೆ. ನನ್ನ ಇಲ್ಲಿಗೆ ಕರ್ಕೊಂಬಂದಿದ್ದೀರಾ? ಮನೆ ಈ ಊರ್ ಬಿಟ್ಟೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಬನ್ನಿ, ನಾನೇ ಎಲ್ಲಾದ್ರೂ ದೂರ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅಯ್ಯೋ, ಹಾಗಾದ್ರೆ ಅಮ್ಮನೂ ಕರ್ಕೊಂಬರ್ತಾ ಇದ್ದೆ. ಮೊದ್ಲು ನೀವು ಹೋಗಿ ಸೆಟ್ಲ್ ಆಗಿ, ಆಮೇಲೆ ನಿಮ್ಮ ಅಮ್ಮನ ಕಳ್ಸೋಣ. ನಿಮ್ ಮನೇಲಿ ಏನಾದ್ರೂ ದನ, ಕುರಿ, ಕೋಳಿ, ಎಮ್ಮೆ ಇದ್ರೆ ಒಂದ್ ಲೀಸ್ಟ್ ಮಾಡ್ಕೊಡಿ, ಅವನು ಕಳ್ಸ್ಕೊಟ್ರೆ ಆಯ್ತು. ಹಾಗೇನಿಲ್ಲ, ಅಮ್ಮ ಒಬ್ರೆ ಸಾಕು. ಓ, ನಿಮ್ಗೆ ಹೊಸ್ದಾಗ ಅಣ್ಣಂದ್ರೆ ಸಿಕ್ಕಿದ್ರಲ್ವಾ, ಅವ್ರು ಬೇಡವಾ? ನಿಮ್ಗೆ ನನ್ ಮೇಲ್ ಕೋಪ ಬಂದಿದೆ, ಸಿಟ್ನಲ್ಲಿ ಮಾತಾಡ್ತಾ ಇದ್ದೀರಾ ಅಲ್ವಾ? ಸಿಟ್ಟ? ನಿಮ್ಮೇಲ್ ಸಿಟ್ ಮಾಡ್ಕೊಳಕ್ಕಾಗತ್ತಾ? ಎಲ್ರ ತಪ್ಪನ್ನು ಮುಚ್ಚಿಡ್ತೀರಾ, ಎಲ್ರನ್ನೂ ಕಾಪಾಡ್ತೀರಾ, ಯಾವ ಗುಟ್ಟು ಹೇಳಲ್ಲ. ನೋಡಿ, ನಂದೇನಾದ್ರೂ ತಪ್ಪಿದ್ರೆ 2 ಹೊಡೆದು ಬಿಡಿ. ಆದ್ರೆ ನೀವ್ ಈ ತರ ಬೇಜಾರ್ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ. ಹೌದಾ? ನಿಮ್ಮಿಂದ ನನಗ್ ಕಷ್ಟ ಆದ್ರೆ ಪರವಾಗಿಲ್ವಾ? ನಿಮಗ್ ನನ್ನಿಂದ ಏನು ಕಷ್ಟ ಆಗ್ಬಾರ್ದು, ಹಾಗಾಗ್ಬಾರ್ದು ಅಂತಾನೆ ನಾನು ಅನ್ಕೊಂಡಿರೋದು. ನಿಮ್ಮನ್ ನೀವ್ ಏನ್ ಅನ್ಕೊಂಡಿದೀರಾ? ಏನ್ ಕೇಳಿದ್ರು ಗೊತ್ತಿಲ್ಲ ಅಂತೀರಾ, ಹೇಳಲ್ಲ ಅಂತೀರಾ. ನಮ್ ಕರ್ಮಕ್ಕೆ ಎಲ್ಲಾ ಸೀಕ್ರೆಟ್ಸು ನಿಮ್ಮ ಹತ್ರನೇ ಬಂದ್ ಸೇರತ್ತೆ. ನಾನ್ ಕೇಳಿದ ಪ್ರಶ್ನೆಗೆ ಎಲ್ಲಾನು ಉತ್ತರ ಕೊಡ್ಬೇಕು. ಅದನ್ ಬಿಟ್ಟು ನಾನ್ ಕಾಣೆ, ಕೇಳೆ, ಅರಿಯೆ ಅಂದ್ರೆ ಅದೆಲ್ಲ ಆಗಲ್ಲ. ಹೇಳ್ ನವೀನ್. ರಾಹುಲ್, ಎಲ್ಲಿದ್ಯೋ? ನಯನ ಪ್ರಾಣಕ್ಕೆ ಅಪಾಯ ಇದೆ ಕಣೋ. ಈಗ ನೀನು ಅವ್ರನ್ನ ಕಾಪಾಡ್ಬೇಕು. ಅವ್ರು ನನ್ ಜೊತೆನೇ ಇದಾರೆ, ಅವ್ರಿಗೆ ಯಾವ ಅಪಾಯನೂ ಇಲ್ಲ. ನಾನು ಆಮೇಲೆ ಮಾಡ್ತೀನಿ. ಏನ್ ಇದ್ದಕ್ಕಿದ್ದಾಗೆ VIP ಆಗ್ಬಿಟ್ರಲ್ಲ, ಎಲ್ರು ನಿಮ್ಮನ್ನೇ ಕೇಳ್ತಾ ಇದಾರೆ. ಇವಾಗ ನೀವ್ ಏನೂ ಮುಚ್ಚಿಡೋ ಹಾಗಿಲ್ಲ. ಆ ಗುಟ್ಟನ್ನ ನನಗೆ ಹೇಳಲೇಬೇಕು. ಈ ಗುಟ್ಟು, ಮುಚ್ಚು, ಮರೆ ಎಲ್ಲ ನನಗೆ ಸಾಕಾಗಿ ಹೋಗಿದೆ. ಆ ಗುಟ್ಟಿಂದ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಹೇಳಿ ಹೇಳಿ. ಹೆಂಗೆ ನಯನನೇ ಮನೆ ಬಿಟ್ಟು ಓಡ್ಸಕ್ ನೋಡ್ದೆ ಅಲ್ಲ? ರಾಹುಲ್ ಅವ್ರು ಹೆಂಗ್ ಬಂದ್ರು ಅಂತ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ರಾಹುಲ್ ಅವ್ರನ್ನ ಕರ್ಸಿದ್ದೆ ನಾನು. ಏಯ್, ನನಗೇನ್ ಇದ್ದೆ ಮಾತ್ರ ಹಾಕ್ತೀಯಾ? ನನಗೂ ರಂಗೋಲಿ ಕೆಳಗ್ ತೂರಕ್ ಬರುತ್ತೆ. ನೀನ್ ಹಾಲ್ ಕೊಟ್ಟಿಯಲ್ಲ, ಅದನ್ನ ನಾನು ಕುಡಿಲೇ ಇಲ್ಲ. ಹೆಂಗೆ ರಶ್ಮಿ? ಥೂ ನಿನ್ನ. ಬೈಕೋ, ನಾನೇನ್ ಬೇಡ ಅನ್ನಲ್ಲ. ನೀನ್ ಮಾಡಿದ್ ಸರಿನಾ? ಪಾಪ ನಯನ ನೀನ್ ಹೇಳಿದ್ದೆಲ್ಲ ಕೇಳ್ತಾಳೆ ಅಂತ ಅವಳೇ ಮನೆ ಬಿಟ್ಟು ಆಚೆ ಓಡ್ಸಕ್ ನೋಡಿದ್ಯಾ? ಇದೆಲ್ಲ ನಿನಗ್ ಬೇಕಿತ್ತಾ? ಅದೆಲ್ಲ ನಿನಗ್ಯಾಕೆ? ನನ್ ನಯನ ನಾನು ಉಳಿಸ್ಕೋಬೇಕಂದ್ರೆ ಇದೆಲ್ಲ ಮಾಡ್ಲೇಬೇಕಿತ್ತು. ನನ್ ನಯನ ಕಾವಲಾಗಿದ್ದೀನಿ. ಇವತ್ತು ರಾಹುಲ್ ಅವ್ರಿಗೆ ನಿನ್ ಆಟ ಏನು ಅಂತ ಹೇಳಲಿಲ್ಲ. ನನ್ ಬಾಯ್ ಬಿಟ್ರೆ ನಿನ್ ಕತೆ ಏನು ಅಂತ ಯೋಚನೆ ಮಾಡು. ಯಾಕೆ ಭಯ ಆಯ್ತಾ? ಆಗ್ಬೇಕಾದದ್ದೇ. ಈ ತರ ಎಲ್ಲ ಮನ್ಸಲ್ಲಿ ಕೆಟ್ಟದ್ ಇಟ್ಕೊಂಡ್ರೆ ಹಿಂಗೆ ಆಗತ್ತೆ.
ತಾರಾ, ನಿನಗೆ ಇನ್ನೊಂದು ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ರಾಹುಲ್ ಅವ್ರು ಇವತ್ ನಯನನ್ ಕರ್ಕೊಂಡೋಗಿದ್ದಾರೆ. ಅವತ್ ನಾನೇ ಅವ್ರಿಗೆ ಹೇಳಿದ್ದೆ, ನಯನ ನಿಮ್ಮ ಹತ್ರ ಏನೋ ಹೇಳಕ್ ಬರ್ತಿದ್ದಾಳೆ ಅಂತ. ರಾಹುಲ್ ಅವ್ರು ಇವತ್ ಅದನ್ನ ಕೇಳ್ತಾರೆ. ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ನಿಮ್ಮನ್ನ ಕರೆದೆ. ನಯನ ಅಂತೂ ಅವ್ರಿಗೇನು ಹೇಳಲ್ಲ, ಆದ್ರೆ ರಾಹುಲ್ ಗೊತ್ತಲ್ಲ. ನಯನನ್ ಮುಂದೆ ನಿಲ್ಲಿಸ್ಕೊಂಡು ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತ ಹೇಳಿ ನಯನನ್ ನೋಟದಲ್ಲಿ ಅವ್ರ ನೋಟ ಬೆರೆಸ್ತಾರೆ. ನಯನ ಮನ್ಸಲ್ಲೂ ರಾಹುಲ್ ಅವ್ರ ಮೇಲೆ ಪ್ರೀತಿ ಇದೆ. ಅವ್ರನ್ನ ನೋಡ್ತಿದ್ದಾಗೆ ಅವಳು ಕರಗೋಗ್ತಾಳೆ. ಆಮೇಲೆ ಅವ್ರ ಪ್ರೀತಿನ ಒಪ್ಕೋತಾಳೆ. ಇನ್ನೇನು, ನಯನ ಅವ್ರ ಪ್ರೀತಿನ ಒಪ್ಕೊಂಡ್ಮೇಲೆ ರಾಹುಲ್ ಬಿಡ್ತಾರಾ? ಡುಯೆಟ್ ಆಡೇ ಆಡ್ತಾರೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಅವರು ನಯನನ್ ಕೈ ಹಿಡ್ಕೊಂಡು ಕರ್ಕೊಂಡೋದಾಗ್ಲೇ ನಿನಗ್ ಗೊತ್ತಾಗ್ಲಿಲ್ವಾ ಅವರಿಬ್ರು ಜೋಡಿ ಆದ್ರು ಅಂತ? ಸುಮ್ನೆ ಸತ್ಯನ ಒಪ್ಕೊಂಡು ಹಳೆ ಗಂಡನ್ ಪಾದವೇ ಗತಿ ಅಂತ ಸಾಗರ್ನ ಮದ್ವೆ ಆಗು. ನಿನಗ್ ಅದೇ ಗತಿ. ನಯನ ಅವ್ರೆ, ಅಟ್ಲೀಸ್ಟ್ ನನ್ನ ಯಾಕೆ ಕರ್ಕೊ ಬಂದೆ ಅಂತಾದ್ರೂ ಜಗಳ ಆಡಿ. ನಾನ್ ಜಗಳ ಯಾಕಾಡ್ಲಿ? ನೀವ್ ತುಂಬಾ ಒಳ್ಳೆಯವರು. ನೀವ್ ಯಾರಿಗೂ ಕೆಟ್ಟದ್ ಬಯಸಲ್ಲ. ನಿಮ್ ಜೊತೆ ಇರೋಷ್ಟು ಹೊತ್ತು ನನ್ ಭಾಗ್ಯ ಅನ್ಕೋತೀನಿ. ಇಲ್ಲ ರೀ ನಯನ, ಯಾರಾದ್ರೂ ನಿಮ್ಮನ್ ಕೊಲೆ ಮಾಡಕ್ ಸುಪಾರಿ ತಗೊಂಡ್ರು ನಿಮ್ಮನ್ ಕೊಲೆ ಮಾಡದೆ ಹಾಗೆ ಹೊರಟೋಗ್ತಾರೆ. ನೋಡಿ ನಯನ, ನಿಮ್ ಮನೇಲಿ ನಾನ್ ನಿಮ್ಗೆ ಕೆಲವೊಂದು ಪ್ರಶ್ನೆ ಕೇಳ್ಬೇಕಿತ್ತು. ಅಲ್ಲಿ ನೀವು ಸರಿಯಾಗಿ ಉತ್ತರ ಕೊಡಲ್ಲ ಅಂತ ನಾನು ಇಲ್ಲಿ ಕರ್ಕೊಂಡ್ಬಂದೆ. ಇವತ್ ನಾನು ಏನೇ ಕೇಳಿದ್ರು ನೀವು ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ಅಡ್ಗೋಡೆ ಮೇಲೆ ದೀಪ ಇಡೋ ಹಾಗಿಲ್ಲ. ಕೇಳಿ. ಇವಾಗ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬಿಟ್ಟು ಹೋಗೋಳ್ಗೆ ಎಲ್ಲಿಗೆ ಹೋದ್ರೆ ಏನು? ಸಾಯೋವರೆಗೂ ಅಮ್ಮನ ಜೊತೆ ಬದುಕೋದಕ್ಕೆ ಒಂದ್ ನೆರಳು ಸಿಕ್ಕಿದ್ರೆ ಸಾಕು. ನಿಮಗೆ ಇಲ್ಲಿಂದ ಹೋಗುವಂತದ್ದು ಏನ್ ಬಂದಿದೆ? ಅವತ್ತೇ ಹೇಳಿದ್ನಲ್ಲ, ನಾನು ಈ ಊರಲ್ಲಿ ಇರ್ಬಾರ್ದು. ಮತ್ತೆ ಒಗಟಿನ ಉತ್ತರ. ನಿಮಗಿಲ್ಲಿಂದ ಹೋಗು ಅಂತ ಯಾರು ಹೇಳಿದ್ದು? ಯಾರೂ ಹೇಳಲಿಲ್ಲ. ಪರಿಸ್ಥಿತಿ ಹಾಗಿದೆ. ಇದ್ರಲ್ಲಿ ನಿಮ್ ತಂಗಿ ತಾರಾ ಕೈವಾಡ ಇದೆ ಅಂತ ನನಗನುಮಾನ ಬರ್ತಾ ಇದೆ. ಹೇಳಿ ನಯನ, ನೀವ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ತಾರಾನ ನೀವು ಪ್ರೀತಿಸಿ ಮದ್ವೆ ಆಗ್ತಾ ಇದ್ದೀರಾ. ಅವಳ ಮೇಲೆ ಯಾಕಿಂತ ಅನುಮಾನ? ನನಗೆ ಯಾಕೆ ಅನುಮಾನ ಬಂತು ಅನ್ನೋದು ಮುಖ್ಯ ಅಲ್ಲ. ಇದಕ್ಕೆಲ್ಲ ತಾರಾ ಅವರೇ ಕಾರಣ ಅಂತ ನನಗೆ ಬಲವಾಗಿ ಅನಿಸ್ತಾ ಇದೆ. ಇಲ್ಲ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ನನ್ ತಂಗಿ ಆ ಥರ ಎಲ್ಲ ಯೋಚನೆ ಮಾಡೋಳಲ್ಲ. ಅವಳ ಮಾತು ಹೊರಟು ನಿಜ, ಆದ್ರೆ ನನ್ನ ಮನೆಯಿಂದ ಹೊರಗೆ ಹಾಕೋಷ್ಟು ಕೆಟ್ಟವಳಲ್ಲ. ಆದ್ರೆ ನಾನು ನಿಮ್ ಮನೆಗೆ ಬಂದಾಗ ನೀವು ಹೊರಗೆ ಹೋಗ್ತಾ ಇದ್ರು ತಾರಾ ನಿಮ್ಮನ್ನ ತಡೀಲಿಲ್ವಲ್ಲ? ಅಲ್ಲೇ ನೀವ್ ತಪ್ಪು ತಿಳ್ಕೊತಾ ಇರೋದು. ತಾರಾ ನನ್ನ ಎಲ್ಲೂ ಹೋಗ್ಬೇಡ, ಏನೇ ಕಷ್ಟ ಬಂದ್ರು ನಾವಿಬ್ರು ಒಟ್ಟಿಗೆ ಎದುರಿಸೋಣ ಅಂತ ನನ್ನ ತಡಿತಾನೆ ಇದ್ಲು. ಆದ್ರೆ ಅವಳ ಮಾತೆ ಕೇಳಲಿಲ್ಲ. ನೀವೇನೋ ಮುಚ್ಚಿಡ್ತಿದ್ದೀರಾ ಅಂತ ನನಗನ್ನಿಸ್ತಾ ಇದೆ.
ಬರೀ ಸ್ನೇಹಿತ ಅಲ್ಲ, ಪ್ರಾಣ ಸ್ನೇಹಿತ ಅನ್ಕೊಳ್ಳಿ. ನನ್ನ ಹತ್ರ ಏನು ಮುಚ್ಚಿಡಬೇಡಿ. ನನಗೂ ಮನ್ಸಿದೆ, ನೀವು ನನ್ನವರು. ನೀವು ನನ್ನ ನಿಮ್ಮೋರು ಅನ್ನೋದ್ರಲ್ಲಿ ತಪ್ಪೇನಿದೆ? ನಿನ್ನ ನೆನಪು ಎದೆಯೊಳಗೆ ಕಾಣೋ ಕನಸುಗಳ ಮೆರವಣಿಗೆ.